ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಸೊ ಇವತ್ತು ಮಂಡೇ, ಎಲ್ರು ಬೆಳಗ್ಗೆನೆ ಫುಲ್ ಎನರ್ಜೆಟಿಕ್ ಆಗಿರ್ತೀರಾ ಅಂತ ಗೊತ್ತು, ಬಿಕಾಸ್ ವೀಕಲ್ಲಿ ಫಸ್ಟ್ ಡೇ ಇವತ್ತು. ಸೊ ಇವತ್ತಿನ ನಿಮ್ಮ ರಾಶಿ ಹೇಗಿದೆ, ಹಾಗೆ ನಿಮ್ಮ ದಿನ ಹೇಗಿರುತ್ತೆ, ನಿಮ್ಮ ಭವಿಷ್ಯ ಏನ್ ಹೇಳುತ್ತೆ ಅನ್ನೋದನ್ನ ನಾನು ಇವಾಗ ಹೇಳ್ತಾ ಇದ್ದೀನಿ. ಸೊ ಪಟಪಟ ಅಂತ ಹೇಳ್ತೀನಿ, ನೀವು ಪಟಪಟ ಅಂತ ಕೇಳಿಸ್ಕೊಂಡ್ಬಿಡಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತು ನಿಮ್ಮ ಪ್ರೀತಿಯ ವಿಷಯಗಳಲ್ಲಿ ಭರವಸೆ ಮೂಡಿಸುತ್ತೆ, ಹಾಗೆ ಸಾಮಾನ್ಯ ವಿಷಯಗಳನ್ನ ಹೊರತುಪಡಿಸಿ ನಿಮ್ಗೆ ಯಾವುದೇ ತೊಂದರೆ ಕೂಡ ಇವತ್ತು ಆಗಲ್ಲ. ಇನ್ನು ವೃಷಭ ರಾಶಿಯಲ್ಲಿ ಇವತ್ತು ಉದ್ಯಮಿಗಳಿಗೆ ಲಾಭ ತರುತ್ತೆ, ಹಾಗೆ ಹಣ ಮಾಡಲು ಯಾವುದೇ ಅಕ್ರಮ ಮಾರ್ಗ ಅಂತ ಹಿಡಿಬೇಡಿ, ಅದು ತುಂಬಾ ಕೆಟ್ಟದ್ದು, ದಯವಿಟ್ಟು ಹುಷಾರಾಗಿರಿ. ಇನ್ನು ಮಿಥುನ ರಾಶಿಯವರು ಇವತ್ತು ನಿಮ್ಮ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್, ಎಕ್ಸರ್ಸೈಸಸ್ ಮಾಡಿ, ಹೆಲ್ತ್ ತುಂಬಾ ಒಳ್ಳೇದು, ಹಾಗೆ ಹಣದಲ್ಲಿ ಸ್ವಲ್ಪ ಇವತ್ತು ಅಡಚಣೆ ಆಗೋ ಸಾಧ್ಯತೆಗಳಿದೆ, ಸ್ವಲ್ಪ ನಿಮ್ಮ ಖರ್ಚುಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಹೆಲ್ತ್ ಅಲ್ಲಿ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ, ತಿನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಇಡಿ, ಏನೇ ಆಹಾರ ತಗೋಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ, ಜಾಸ್ತಿ ಹೆವಿ ಆಗಿ ತಗೊಳಕ್ ಹೋಗ್ಬೇಡಿ. ಇನ್ನು ಸಿಂಹ ರಾಶಿಯವರಿಗೆ ಇವತ್ತು ನಿಮ್ಮ ಕುಟುಂಬದ ಸದಸ್ಯರೊಡನೆ ನಿಮ್ಮ ಬಾಂಧವ್ಯ ಅಷ್ಟೇನು ಚೆನ್ನಾಗಿರಲ್ಲ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗತ್ತೆ, ಸ್ವಲ್ಪ ಮಾತಾಡುವಾಗ ಹುಷಾರು, ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹುಷಾರಾಗಿರ್ಬೇಕು. ಇನ್ನು ಕನ್ಯಾ ರಾಶಿಯವರು ಇವತ್ತು ನಿಮ್ಮ ಹಣಕಾಸಿನ ಬಗ್ಗೆ ಜಾಗರೂಕರಾಗಿರಿ, ಯಾರನ್ನು ಕುರುಡಾಗಿ ನಂಬಕ್ ಹೋಗ್ಬೇಡಿ, ಅದು ನಿಮ್ಗೆ ಮೋಸ ಆಗತ್ತೆ. ಇನ್ನು ತುಲಾ ರಾಶಿಯವರು ಇವತ್ತು ಯಾರಾದ್ರೂ ನಿಮ್ಮ ವಿರುದ್ಧ ತಂತ್ರ ಹೆಣಿಬಹುದು, ನಿಮ್ಗೆ ಮೋಸ ಮಾಡ್ಬೇಕು, ನಿಮ್ಮನ್ನ ಯಾವ್ದ್ರಲ್ಲೂ ಸೋಲಿಸ್ಬೇಕು ಅನ್ನೋ ಇಂಟೆನ್ಷನ್ ಇಂದ ಕಾಯ್ತಾ ಇರ್ತಾರೆ, ಸೊ ಹುಷಾರಾಗಿರಿ. ಇನ್ನು ವೃಶ್ಚಿಕ ರಾಶಿಯವರು ಇವತ್ತು ನೀವೇನಾದ್ರೂ ಕೆಲಸ ಚೇಂಜ್ ಮಾಡ್ಬೇಕು ಅಂತಂದ್ರೆ ಆದಷ್ಟು ಬೇಗ ಕೆಲಸ ಚೇಂಜ್ ಮಾಡಿ, ಯಾಕೆಂದ್ರೆ ಇವಾಗ ನೀವಿರೋ ಕೆಲಸದಲ್ಲಿ ತುಂಬಾ ಪ್ರೆಷರ್ ಇರುತ್ತೆ, ಸೊ ಹಾಗಾಗಿ ಕೆಲಸ ಚೇಂಜ್ ಮಾಡೋ ಯೋಚನೆ ಮಾಡಿದ್ರೆ ನಿಮ್ಗೆ ತುಂಬಾ ಒಳ್ಳೇದು. ಇನ್ನು ಧನುರ್ ರಾಶಿಯವರು ಇವತ್ತು ನಿಮ್ಮ ಲವ್ ಲೈಫ್ ಅಲ್ಲಿ ತುಂಬಾ ಖುಷಿಯಾಗಿರ್ತೀರಾ, ಇವತ್ತು ನೀವು ನಿಮ್ ಪಾರ್ಟ್ನರ್ ಜೊತೆ ತುಂಬಾ ಖುಷಿಯಾಗಿ ಹ್ಯಾಪಿಯಾಗಿರ್ತೀರಾ. ಇನ್ನು ಮಕರ ರಾಶಿಯವರು ಇವತ್ತು ನಿಮ್ಮ ಜೀವನದ ಪ್ರತಿಯೊಂದು ಅಂಶನೂ ಸರಿಯಾದ ದಾರಿಯಲ್ಲೇ ಹೋಗುತ್ತೆ, ಯಾವುದೇ ರೀತಿ ನಿಮ್ಗೆ ತೊಂದರೆ ಆಗಲ್ಲ. ಇನ್ನು ಕುಂಭರಾಶಿಯವರು ಇವತ್ತು ನೀವು ನಿಮ್ಮ ಸಂಗಾತಿ ಮತ್ತೆ ನಿಮ್ಗೆ ಹತ್ತಿರವಾಗಿರೋರ್ ಜೊತೆ ತುಂಬಾ ಚೆನ್ನಾಗಿರ್ತೀರಾ, ತುಂಬಾ ಖುಷಿಯಾಗಿರ್ತೀರಾ ಇವತ್ತು. ಇನ್ನು ಕೊನೆಯದಾಗಿ ಮೀನರಾಶಿಯವರು ಇವತ್ತು ನಿಮ್ಮ ಆರೋಗ್ಯದಲ್ಲಿ ಗಮನ ವಹಿಸಿ, ಹಾಗೆ ವೇಟ್ ಜಾಸ್ತಿ ಆಗದೆ ಇರೋ ತರ ನೋಡ್ಕೊಳ್ಳಿ, ತುಂಬಾ ಜಾಸ್ತಿ ತಿಂದಷ್ಟು ನಿಮ್ಗೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಿ ಹೆಲ್ತ್ ಕೆಡೋ ಚಾನ್ಸಸ್ ಇರುತ್ತೆ, ಸೊ ಹುಷಾರಾಗಿರಿ. ಕೇಳಿದ್ರಲ್ಲ, ಇವೆಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಎಲ್ರು ಖುಷಿಯಾಗಿ ಹ್ಯಾಪಿ ಆಗಿರಿ, ಎಲ್ರಿಗೂ ಹ್ಯಾಪಿ ಮಂಡೇ ಅಂಡ್ ಹ್ಯಾವ್ ಅ ನೈಸ್ ಡೇ ಅಂತ ಹೇಳ್ತಾ, ಇನ್ನಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ, ಹಾಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.